ಗುರುಜಿ, ಈಗ 2024ಕ್ಕೆ ತುಂಬಾನೇ ಉತ್ಸುಕರಾಗಿ ನಾವು ಕಾಲಿಟ್ಟಿದ್ದೀವಿ. ಆದರೆ ಸಾಕಷ್ಟು ಜನರಿಗೆ ಈ 2023ರಲ್ಲಿ ಸಾಕಷ್ಟು ಕೆಲಸಗಳನ್ನು ಅನ್ಕೊಂಡಿರ್ತಾರೆ. ಆ ಕೆಲಸಗಳು ಈಡೇರಿರೋದಿಲ್ಲ. 2024ಕ್ಕೆ ಒಂದು ರೆಸಲ್ಯೂಷನ್ ಇಟ್ಕೊಳ್ತೀವಿ ಅಂತ ಹೇಳ್ತಾರೆ. ಈ ಕೆಲಸಗಳನ್ನು ಮಾಡಬೇಕು, ಅಥವಾ ಯಾವೆಲ್ಲ ವಿಚಾರಗಳಿಂದ ನಾವು ದೂರ ಇರಬೇಕು, ಅಥವಾ ಯಾವೆಲ್ಲ ರಾಶಿಗಳಿಗೆ ಯಾವ್ಯಾವ ಫಲಾಫಲಗಳಿದೆ, ಅದೆಲ್ಲವನ್ನ ನಿಮ್ಮ ಮುಂದೆ ಕೇಳ್ತಾ ಹೋಗ್ತೀನಿ. ಈಗ ಮೊದಲಿಗೆ ನಮ್ಮ ಒಂದು ದೇಶದ ರಾಜಕೀಯ ಪರಿಸ್ಥಿತಿ ಯಾವ ರೀತಿ ಇದೆ? ಯಾಕಂತಂದ್ರೆ ಎಲ್ರಿಗೂ ಕೂಡ ಕುತೂಹಲ ಇರೋದು, ಈಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇರೋದ್ರಿಂದ. ಸೊ ರಾಜಕೀಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳೋದಾದ್ರೆ ಗುರುಜಿ. ತಾವು ಕೇಳಿದಿರಿ, ಈಗ ನಿಮ್ಮ ಪ್ರಥಮ ಪ್ರಶ್ನೆ ಭಾರತ ದೇಶದ ವಿಚಾರದ ಬಗ್ಗೆ. ನೀವು ಸ್ವಲ್ಪ MP ಎಲೆಕ್ಷನ್ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಿ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಜನವರಿಯಿಂದ ಎಲ್ಲ ಘೋಷಣೆ ಆಗ್ತಾ ಇದೆ. ಇರಲಿ, ನಮಗೆ ಲೋಕ ಸಮಸ್ತ ಸುಖಿನೋ ಭವಂತು ಶಾಸ್ತ್ರವನ್ನು ಲೋಕಕ್ಕೆ ಅರ್ಪಣೆ ಮಾಡುವ ಪ್ರತಿಯೊಬ್ಬ ಜ್ಯೋತಿಷಿಗಳು ಪಕ್ಷದ ಮೇಲೆ ಇರಬಾರ್ದು. ಅವರಿಗೆ ಲೋಕ ಸಮಸ್ತ ಸುಖಿನೋ ಭವಂತು, ಸುಭಿಕ್ಷೆಯಾಗಿರಬೇಕು. ಅದಕ್ಕೆ ಏನು ಮಾಡಬೇಕು? ಆ ತತ್ವವು ನಮ್ಮ ಶಾಸ್ತ್ರದ ಹಿಂದಿರುವ ಪ್ರಧಾನ ಅಂಗ. ಅದನ್ನು ನಾವು ನೋಡಿಕೊಳ್ತಾ ಹೋದರೆ ನಾವು ಕೆಲವು ಸಲ ಈ ಸಮಯದ ಮೇಲೆ ಈ ಭಾರತ ದೇಶದ ಅಥವಾ ನಮ್ಮ ಈ ಭಾರತ ಮಾತೆಯ, ಈ ಭಾರತದ ಜಗನ್ಮಾತೆಯ ಮಡಿಲಲ್ಲಿ ನಾವು ಹುಟ್ಟಿದ್ದೇವೆ. ಋಣ ಇದೆ ನಮಗೆ. ಮಾತೃಋಣ, ಪಿತೃಋಣ, ದೇವಋಣ, ಋಷಿ ಋಣ ಇತ್ಯಾದಿಗಳು ನಾವು ಈ ಜನ್ಮದ ಪೂರ್ಣವಾಗಿ ನಾವು ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೂ ಸಾಧ್ಯತೆ ಇಲ್ಲದೇ ಇರುವ ನಿಯಮಗಳು. ಅದನ್ನು ನಾವು ಆಧಾರವಾಗಿಟ್ಟು ಭಾರತದ ಬಗ್ಗೆ ತಾವು ಕೇಳಿದರೆ, ಈ 31ನೇ ತಾರೀಕು ಮತ್ತು 1ನೇ ತಾರೀಕಿನ ಮಧ್ಯರಾತ್ರಿ 12 ದಾಟಿದ ತಕ್ಷಣ ನಾವೇನಾದರೂ ಈ ದಿನದ ನಿಯಮವನ್ನು ನೋಡಲ್ಪಟ್ಟರೆ, ನಾವು ಈ 31ನೇ ರಾತ್ರಿ 12 ದಾಟಿದ ತಕ್ಷಣಕ್ಕೆ ಆ ಸಮಯ ಆಧಾರಿತವಾಗಿ ನಾವು ಕುಂಡಲಿಯ ನಿರ್ಣಯವನ್ನು ಮಾಡುವುದಾದರೆ, ಅದು ಸಿಂಹರಾಶಿಯಲ್ಲಿ ಚಂದ್ರನಿದ್ದು ಕನ್ಯಾ ರಾಶಿಯ ಲಗ್ನವನ್ನು ಆಧಾರಿತವಾಗಿ ಹೇಳಲಿಕ್ಕೆ ಹೇಳುವ ಕ್ರಮಗಳು ಇದೆ. ಅದರಲ್ಲಿ ನೋಡಿದರೆ ಲಗ್ನದಲ್ಲಿ ಕೇತು, ಇದರಿಂದ ಏನಾಗಬಹುದು ಅಂತ. ಜಗತ್ಪಿತರೊಂದೇ ಪಾರ್ವತೀ ಪರಮೇಶ್ವರವು ಅಂತ. ಪ್ರಪಂಚಕ್ಕೆ ಹೇಗೆ ಸೂರ್ಯ ಚಂದ್ರರು ಪಾರ್ವತೀ ಪರಮೇಶ್ವರರು ಅಂತ ನಮ್ಮ ಸಿದ್ಧಾಂತ ಹೇಳುತ್ತೆ. ಅದನ್ನೇ ಆಧಾರವಾಗಿ ನಮ್ಮ ಭಾರತಕ್ಕೆ ಹೋಲಿಸಿದರೆ ಭಾರತದ ರಾಜ ಏನು ಅಂತ. ಹಾಗಾಗಿ ಈಗ ನಾವು ನೀವೆಲ್ಲ ಕಂಡಿದ್ದೇವೆ. ಒಳ್ಳೆಯ ಅದ್ಭುತ ಸಾಧನೆ, ಕೆಲಸ ಮತ್ತು ಎಲ್ಲರಿಗೂ ಬೇಕಾದ ಹಿತವಾದ ನಿಯಮವನ್ನು ಆಚರಿಸಿದವರಿಗೆ ನಾವು ಗೌರವಿಸುವ ಪದ್ಧತಿ ನಮಗೆ ನಿಮಗೆಲ್ಲ ಲೋಕದವರಿಗೆ ಇರುತ್ತೆ. ಪಕ್ಷವನ್ನು ಬಿಟ್ಟು ಮಾತಾಡೋದು, ಪಕ್ಷ ಇಲ್ಲ ಇಲ್ಲಿ. ಅದನ್ನು ನೋಡಿದರೆ ನಮ್ಮ ಮೋದಿಜಿಯವರು ನಮ್ಮ ಎಷ್ಟೋ ವರುಷಗಳಿಂದ ಕಾದು ನಿಂತಹ ಭಾರತದ ಸನಾತನ ಧರ್ಮ ಪದ್ಧತಿಯು ಲೋಕವೇ ಮಾನ್ಯವಾಗುವಂತಹ, ಅದಕ್ಕೆ ಸೃಷ್ಟಿಯಾದಂತಹ ನಮಗೆ ಶ್ರೀ ರಾಮಕ್ಷೇತ್ರ ಅಯೋಧ್ಯದ ಬಹಳ ದೊಡ್ಡ ಒಂದು ಕರ್ತವ್ಯದ ದಿನವನ್ನು ಫಿಕ್ಸ್ ಮಾಡಿದ್ದೇವೆ, ಪ್ರತಿಷ್ಠಾ ದಿನ. ಹಾಗಾಗಿ ಅದನ್ನು ನೋಡಿದರೆ ಈ ಎಲ್ಲಿ ನಾವೆಲ್ಲ ಹೇಳ್ತೇವೆ, ಈ ದೇವತಾ ಆರಾಧನೆ, ಸ್ವಧರ್ಮಂ ನಿಧನಂ ಶ್ರೇಯ. ಯಾವುದೇ ಧರ್ಮ ಇರಲಿ, ಅವರವರ ಧರ್ಮದ ಪದ್ಧತಿಯನ್ನು ಅವರು ಆಚರಿಸಿದಾಗ ನಿಧನಂ ಶ್ರೇಯ, ನಾವು ಶ್ರೇಯಸ್ಸನ್ನು ಕಾಣ್ತೇವೆ, ಸುಖವನ್ನು ಕಾಣ್ತೇವೆ ಅಂತ. ಅದನ್ನು ಆಧಾರವಾಗಿಟ್ಟು ಮಾತನಾಡೋದಾದರೆ, ಧರ್ಮದ ಈ ಚೌಕಟ್ಟಿನ ಫಲಗಳು, ಧರ್ಮಂ ರಕ್ಷಿತೋ ರಕ್ಷತಃ ಅಂತೇಳುವ ಅನುಭವಗಳು ಖಂಡಿತ ಬರಲೇಬೇಕು. ಇಲ್ಲಿದ್ದರೆ ಧರ್ಮಕ್ಕೆ ವ್ಯಾಲ್ಯೂ ಇಲ್ಲ. ಅದನ್ನು ಆಧಾರವಾಗಿ ಇಟ್ಟಾಗ ಭಾರತದಲ್ಲಿ ಸುಭಿಕ್ಷೆಗಳು ಜಾಸ್ತಿ ಆಗುವ ಸಾಧ್ಯತೆ ಯಾರು ಬಂದರೂ ಇರುತ್ತೆ. ಅದರಲ್ಲಿ ಈಗ ಪ್ರಸ್ತುತ ಇರುವಂತಹ ಸೃಷ್ಟಿ, ಸ್ಥಿತ, ಲಯ ಈ 3 ಗ್ರಹಗಳು ನಮ್ಮ ಈ ಗ್ರಹ ಕುಂಡಲಿಯಲ್ಲಿ ಇರುತ್ತೆ. ಸೃಷ್ಟಿಯ ಅಭಿಮತ ಯಾರಿಗೆ ಅಂದರೆ ಬ್ರಹ್ಮನಿಗೆ. ಸ್ಥಿತ ಲೋಕವನ್ನು ಸದಾ ಪೊರೆಯುವಂತಹ, ಅನುಗ್ರಹಿಸುವಂತಹ, ಅಥವಾ ಎಲ್ಲ ಜೀವರಾಶಿಗಳನ್ನು ನಿರಂತರವಾಗಿ ಅನುಗ್ರಹ ಕೊಡುವಂತಹ, ಕಾಪಾಡುವಂತಹ ಚೈತನ್ಯ ಯಾರು, ಆ ಮಹಾದೇವ ಯಾರು ಅಂತ ಹೇಳಿದರೆ ವಿಷ್ಣು. ಇನ್ನು ಪಾಪಗಳನ್ನೆಲ್ಲ ಪರಿಹರಿಸುವಂತಹ ಕರ್ತವ್ಯ ಯಾರಲ್ಲಿದೆ ಅಂತ ಹೇಳಿದರೆ ಅದು ಶಿವನಲ್ಲಿ ಅಂತ ಹೇಳ್ತೇವೆ.
ಇದು ಕನ್ಯಾ ಲಗ್ನ, ಅದು ಬುಧನ ಲಗ್ನ. ಆ ಬುಧನಿಗೆ ಮಹಾವಿಷ್ಣುವಿನ ಅವತಾರದ ಗ್ರಹ ಅಂತ ಹೇಳುವ ಒಂದು ಇನ್ನೊಂದು ತತ್ವ ಇದೆ. ಆ ಮಹಾವಿಷ್ಣುವಿನ ಅಂತರ್ಗತವಾಗಿರುವುದು ಶ್ರೀರಾಮ. ಹಾಗಾಗಿ ಇಲ್ಲಿ ರಾಮನ ಒಂದು ವಿಶೇಷವಾದ ಅನುಗ್ರಹ ಭಾರತದ ಮೇಲೆ ಒಲಿದು ಬಂದದ್ರಿಂದಾಗಿ ಅನುಗ್ರಹವನ್ನು ಆಗುವಂತಹ ಪ್ರಕ್ರಿಯೆಯನ್ನು ಸಾಧನೆಯನ್ನು ಮಾಡಿದಂತಹ ಯಾರೇ ಮಾಡಿದರೂ ಲೋಕ ಸುಭಿಕ್ಷೆಗೆ ಕಾರಣವಾಗುತ್ತೆ ಅಂತ ಹೇಳ್ತೇವೆ ನಾವು. ಅದರಿಂದ ಈ ಭಾರತದಲ್ಲಿ ಸುಭಿಕ್ಷೆ 2024ರಲ್ಲಿ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.